ಸದಾ ನಿಮ್ಮೊಂದಿಗೆ ಸದಾ ನಿಮ್ಮೊಂದಿಗೆ ಕಾಯಕ ಮಾಡುವಾತ ನಿಜವಾದ ಯೋಗಿಯು ತನ್ನ ಸುಖವನ್ನೇ ಮರೆತು ದುಡಿವಂಥ ತ್ಯಾಗಿಯು ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ ಆಸೆಯು ನಿಮ್ಮದೆಲ್ಲ ಬದುಕಿನ ಬಯಕೆಯೆಲ್ಲ ಮಂಜೂರು ಇಲ್ಲೇ ಎದುರಲೇ ಭಯವೇ ಬೇಡ ಜಯವಿದೆ ಮುಂದು ನಿಜವಾಗಲೇಬೇಕು ನಿಮ್ಮ ಕನಸು ಗೆಲುವಿರಿ ನೀವು ಛಲವಿರಲಿ ಎಂದು ನನಸಾಗಲೇಬೇಕು ನಿಮ್ಮ ಕನಸು ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ Hello. What's happening? ಏನ್ ನಡೀತಾ ಇದೆ? ಯಾರ ಸೆಟ್ಟಲ್ಲಿ ನಾನು ತಪ್ಪು ಬಂದಿದ್ದೀನೇನೋ? ದಯವಿಟ್ಟು ಪ್ಲೀಸ್ ಕಂಟಿನ್ಯೂ ಸಿಂಗಿಂಗ್. Please come. ಇಲ್ಲ, ಸೆಟ್ ನಮ್ದು. ಸೆಟ್ ಇವರೆಲ್ಲ ನಮ್ಮವರು. ನಮಸ್ಕಾರ ರಾಜೇಶ್ ಅವರೇ. ಏನ್ ಇದ್ದಕ್ಕಿದ್ದಾಗ ನೀವು ಬಂದಿದ್ದೀರಾ? ಇದು ನಿಮ್ದೇ ಶೋ, ಇದು ನಿಮ್ದೇ ಎಲ್ಲ ಸಾಮ್ರಾಜ್ಯ ಎಲ್ಲಾನು. ಇದು ನಮ್ದು, ನಿಮ್ದಲ್ಲ ನಮ್ದು. ಅಫ್ಕೋರ್ಸ್ ನಮ್ದು. ಅಂಡ್ ಈ ಅದ್ಭುತವಾದ ಕಾರ್ಯಕ್ರಮದ ಒಂದು ಸುಂದರವಾದ ಸುಶ್ರಾವ್ಯವಾದ ಒಂದು ಮೆಲಡಿ ಟೈಟಲ್ ಸಾಂಗ್ ಹಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಸೊ ಹಾಗಾಗಿ ಈ ಹಾಡನ್ನ ನಾನು ಹಾಡಿರ್ಲಿಲ್ಲ ಆನ್ ಸ್ಟೇಜ್ ಇನ್ ಫ್ರಂಟ್ ಆಫ್ ಆಡಿಯನ್ಸಸ್. ಸೊ ಹಾಗಾಗಿ ಈ ಹಾಡನ್ನ ಹಾಡಿ ನಾನು ನಿಮ್ಮನ್ನ ವೆಲ್ಕಮ್ ಮಾಡೋಣ ಅಂತ ಒಂದು ಚಿಕ್ಕ ಪ್ಲಾನ್ ಅಷ್ಟೇ. That was really ತುಂಬಾ ಚೆನ್ನಾಗಿತ್ತು. Thank you ma'am. Thank you. Wonderful voice. Thank you so much ma'am. Thanks a lot. Thank you so much ma'am. ನಿಮಗೊಂದು ಚಿಕ್ಕ ಡೆಡಿಕೇಶನ್. ಹೇಳಿ. ಹೂವು ಹಣ್ಣು ಚಿತ್ರದಲ್ಲಿ ನೀವು ನಟಿಸಿದಂತಹ ಚಿತ್ರದಲ್ಲಿ ನಾನು ಫಸ್ಟ್ ಟೈಮ್ ಹಾಡಿದಂತ ಒಂದು ಹಾಡಿದೆ. ಒಂದು ಚಿಕ್ಕ ಡೆಡಿಕೇಶನ್ ಇಫ್ ಯು ಪರ್ಮಿಟ್ ಮೀ, ಐ ವುಡ್ ಲವ್ ಟು ಸಿಂಗ್ ಫಾರ್ ಯು. ಆ ಸಂಪಿಗೆ ಹೂ ಹೋಲುವ ನಾಜೂಕಿನ ಈ ಮೂಗಿನ ಅಂದದ ಜ್ಞಾಪಕ ಇದೆಯಾ? ಮುತ್ತಿನ ಮೂಗುತಿ ಹಿಮಬಿಂದುವೆ ಮಂಜು ಮಂಜು ಬೆಳ್ಳಿ ಮಂಜು ಮಂಜು ಮಂಜು. Thank you so much. My pleasure, ma'am. ನಿಜವಾಗ್ಲೂ even till date, it's more than 25 years since I sang that song, but ಇವತ್ತಿಗೂ ಮೈಂಡ್ ಫ್ರೆಶ್ ಆಗಿದೆ when listening to that. And thank you so much. Thank you ma'am. Thanks so much. You made my day. Please be seated. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. How do you feel as an artist? ನೀವು ಇಲ್ಲಿಗೆ ಸಿನಿಮಾಗೆ ಬರ್ತೀನಿ, ಈ ಥರ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀನಿ, ಇದನ್ನೆಲ್ಲ ನೆನೆಸ್ಕೊಂಡ್ರ ಡ್ರೀಮ್ ಇತ್ತಾ ನಿಮಗೆ? ನನ್ನ ಒಂದೇ ಡ್ರೀಮ್ ಇದು ಮ್ಯಾಮ್. ದಿಸ್ ಮೈ ಓನ್ಲಿ ಡ್ರೀಮ್. ಹೌದಾ? ಯಾವ ವಯಸ್ಸಿಂದ? 11ನೇ ವಯಸ್ಸಿಂದ. when I was 11 years old. ಅವಾಗ ಈ ವಿವಿಧ ಭಾರತಿಯಲ್ಲಿ as I used to get ready to go to school, ನಿಮ್ಮ ಹಾಡುಗಳು ಅಂದ್ರೆ ನಿಮ್ಮ ಚಿತ್ರದ ಈ ಎಲ್ಲ ಹಾಡುಗಳೇ ನಮಗೆ ಆ ಸಬ್ ಕಾನ್ಶಿಯಸ್ ಲಿಸ್ನಿಂಗ್ ಅಂತ ನಾವೇನ್ ಕರೀತೀವಿ. ಖಂಡಿತ. ಸೊ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ. ಆಮೇಲೆ
ನಗು ಎಂದಿದೆ ಮಂಜಿನ ಬಿಂದು ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಈ ಥರದ ಹಾಡುಗಳು ಒಂದಲ್ಲ ಎರಡಲ್ಲ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಈ ಥರದ ಸಹಸ್ರಾರು ಗೀತೆಗಳು ಕೇಳಿ 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 ಫ್ಯಾಮಿಲಿ ಇನ್ಸ್ಪಿರೇಷನ್. ಅಮ್ಮ ಹಾಡ್ತಾರೆ. ಅಮ್ಮ ಇಸ್ ಮೈ ಫಸ್ಟ್ ಗುರು. ಅಮ್ಮ ಕರ್ನಾಟಕ ಕ್ಲಾಸಿಕಲ್ ಹಾಡ್ತಾರೆ. ಅಮ್ಮನ ಕಡೆ ತುಂಬಾ ಸಂಗೀತದ ಒಂದು ದೊಡ್ಡ ಪ್ರಭಾವನೆ ಇದೆ. ಹಾಗಾಗಿ ಎಲ್ಲೋ ಜೀನ್ಸ್ ಎಲ್ಲೋ ಸೇರ್ಕೊಂಡು ಸಂಭವ ಸ್ಕೀಮ್ ಅಂತ. ಸೊ ಬಟ್ ಮೊದಲಿಂದನೂ ನಾನು ಯಾವುದೇ ಒಂದು ಚಿತ್ರಮಂದಿರಕ್ಕೆ ಅಥವಾ ಟಿವಿಯಲ್ಲಿ ಚಿತ್ರಗಳನ್ನು ನೋಡ್ತಿರ್ಬೇಕಾದ್ರೆ ಎಲ್ಲರೂ ಹೀರೋ ಯಾರು ಹೀರೋಯಿನ್ ಯಾರು ಅಂತ ಯೂಶಲಿ ನೋಡ್ತಾರೆ. ನಾನು ಟೈಟಲ್ ಕಾರ್ಡಲ್ಲಿ ಫಸ್ಟ್ ನೋಡ್ತಾ ಇದ್ದಿದ್ದು ಹಿನ್ನೆಲೆ ಗಾಯಕರು ಅಂತ. ಯಾವಾಗ್ಲೂ ಆರ್ಟಿಸ್ಟ್ ಆಗಿರೋವರೆಗೆ ಏನೋ ಒಂದು ನೋವಿದ್ದೇ ಇರುತ್ತೆ ಅಂತಾರೆ. ಆ ಥರ ಏನಾದ್ರು ನೋವು, ಒಂದು ಕೈಂಡ್ ಆಫ್ ಮೆಲಾನ್ಕಲಿ, ದಟ್ ವರ್ಡ್ಸ್ವರ್ತ್ ಲೆವೆಲ್ ಹೋಗ್ಬೇಕಾದ್ರೆ ಮೆಲಾನ್ಕಲಿ ಸ್ಟ್ರೈನ್ ಅಂತ, ಆ ಥರ ಏನಾದ್ರು ನೋವು, ನಾನು ಇನ್ನೂ ಸಾಧಿಸ್ಬೇಕು, ನನಗಿದನ್ನೂ ಆಗಿಲ್ಲ, ಆ ಥರ ಏನಾದ್ರೂ ಇದೆಯಾ ನಿಮ್ಗೆ? ಮೇಡಮ್, ನಾನು ದೇವರಾಣೆ ಒಂದು ವಿಷಯ ಹೇಳ್ತೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, SPB ತರ ಅಲ್ಲ, ಅವ್ರು ಹಾಡಬೇಕು ಅಂದ್ರೆ ಇನ್ನೊಂದು 10 ಜನ್ಮ ಎತ್ಬೇಕು ನಾನು ದೇವರಾಣೆಗೂ. ನನಗೆ ಈ ಜನ್ಮ ಜಸ್ಟ್ ಏನೋ ಒಂದು ಸ್ವಲ್ಪ ಅಂದ್ರೆ ಒಂದು ಎಂಟ್ರಿ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. ಸಂತೋಷ, ತೃಪ್ತಿ ಇದೆ. ಖಂಡಿತ ಇದೆ, ಬಟ್ ಖಂಡಿತ ಇದೆ. ಇವತ್ತು ನಮ್ಮಲ್ಲಿ ಇಲ್ಲಿ ನಿಮ್ಮನ್ನ ನೋಡಕ್ ಬಂದಿರೋರೊಬ್ರು ಆರ್ಟಿಸ್ಟ್, ಅವ್ರು ಚಿತ್ರ ಕಲಾವಿದರು, ಇಸ್ ಅ ಫೈನ್ ಆರ್ಟ್ ಪರ್ಸನ್, ನಾಗರಾಜ್ ಅಂತ. ಏನೋ ಒಂದು ಕೈಂಡ್ ಆಫ್ ಒಂದು ನೋವಿದ್ರೇನೆ ಆರ್ಟಿಸ್ಟ್ ಆಗಿ ಚೆನ್ನಾಗಿ ಅವ್ರಿಗೆ ಪರ್ಫಾರ್ಮ್ ಮಾಡಕ್ಕಾಗುತ್ತೆ. ಜೀವನದಲ್ಲೂ ಆ ಥರ ಏನೋ ಒಂದು ನೋವಿದೆ ಅವ್ರಿಗೆ ಅಂತ ನನಗನ್ನಿಸ್ತಾ ಇದೆ. ಐ ಥಿಂಕ್ ಅವ್ರನ್ನ ಇವತ್ತು ಕರೆಸ್ಕೊತಾ ಇದ್ದೀವಿ. ವಿ ಫೆಲ್ಟ್ ಆರ್ಟಿಸ್ಟ್ ಟು ಆರ್ಟಿಸ್ಟ್ ವೆರಿ, ಬಿಕಾಸ್ ಇಟ್ ಇಸ್ ವೆರಿ ಸೆನ್ಸಿಟಿವ್. ಯು ಜಸ್ಟ್ ಕೆನಾಟ್ ಬ್ರಿಂಗ್ ಇಟ್. ಪೇಂಟಿಂಗ್ ಅನ್ನೋದು, ಸ್ಕೆಚ್ ಅನ್ನೋದು ಅಷ್ಟೇ ಈಸಿ ಅಲ್ಲ. ಇಟ್ಸ್ ನಾಟ್ ಅಂತ ಸೆನ್ಸಿಟಿವ್ ಆರ್ಟಿಸ್ಟ್ ಅವರು. ಅವ್ರ ಬಗ್ಗೆ ಗೊತ್ತಾದ್ಮೇಲೆ ವಿ ಫೆಲ್ಟ್ ಎ ಸೆನ್ಸಿಟಿವ್ ಯಂಗ್ಸ್ಟರ್ ಅಂಡ್ ಅನ್ ಆರ್ಟಿಸ್ಟ್, ಎ ಗುಡ್ ಹ್ಯೂಮನ್ ಲೈಕ್ ಯು ಇಲ್ಲಿ ಇರಬೇಕು ಅಂತ ಕರೆದಿದ್ದೀವಿ. ನಾಗರಾಜ್ ಅವ್ರನ್ನ ಕರೆಸ್ತೀವಿ ನಾವು. ನಾಗರಾಜ್ ಅವರೇ, ನಮಸ್ಕಾರ ಸರ್. ನಿಮ್ಮಂತ ದೊಡ್ಡ ಕಲಾವಿದರನ್ನ ನೋಡೋಕ್ಕೆ ತುಂಬಾ ಖುಷಿ ಆಗಿದೆ. ನಾವು ಖುಷಿ ಪಡ. ಜೋರಾಗಿ ಮಾತಾಡ್ಬೇಕು. ಯಾವಾಗ್ಲೂ ಪೇಂಟರ್ಸ್ ಎಲ್ಲ ಖುಷ್ ಅಂತ ಮಾತಾಡ್ತೀರಾ. ಯಾವ ಊರು? ಚಿತ್ರದುರ್ಗ ಮೇಡಮ್. ಚಿತ್ರದುರ್ಗ. ಈಗ ಲವ್ ಮ್ಯಾರೇಜಾ ನಿಮ್ದು? ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನೀವು ಚೆನ್ನಾಗಿ ನಗ್ತಾ ಇದ್ದೀರಾ, ಅವ್ರು ನಗ್ತಾ ಇಲ್ಲ. ಲವ್ ಮಾಡಿದಾಗ ನಗ್ಗಿರ್ತೀರಾ ನೀವು ಅಲ್ವಾ? ನೋಡೋಣ, ನಿಮ್ ವಿಟಿ ಇದೆ, ವಿಟಿ ನೋಡ್ಬಿಟ್ಟು ಮಾತಾಡೋಣ ಪ್ಲೀಸ್. ನನ್ನ ಹೆಸರು ನಾಗರಾಜ್ ಅಂತ, ಒಂದು ಚಿತ್ರದುರ್ಗ. ನಾಗರಾಜ್ ನಾಗವಾಡ್ಸ್ ಅಂತಲೇ ನಾನು ಭಾಳ ಪರಿಚಯ. ಈ 35 ವರ್ಷದಿಂದ ನಾನು ಚಿತ್ರಕಲೆಯಲ್ಲಿ ಪೇಂಟಿಂಗ್ ಮಾಡ್ಕೊತ ಬರ್ತಾಯಿದ್ದೀನಿ. ನಾವು ಇಷ್ಟಪಟ್ಟು 22 ವರ್ಷ ಆಯಿತು. 22 ವರ್ಷದಿಂದಗಡೆ ಮದುವೆ ಆಗಿದ್ವಿ. ಫಸ್ಟ್ ಪ್ರಪೋಸ್ ಅವ್ರು ಮಾಡಿದರು. ಫಸ್ಟ್ ಪ್ರಪೋಸ್ ಅವ್ರು ಮಾಡಿದ್ದಾದ್ಮೇಲೆ ನಾವು ಇಷ್ಟಪಟ್ಟು ಮದುವೆ ಆದ್ವಿ. ಮದುವೆನ ಆಗ್ಬಿಟ್ವಿ. ಆಮೇಲೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಮನೆ ಬಾಡಿಗೆ ಮಾಡ್ಕೊಂಡೆ ಸಣ್ಣದಾಗಿ. ಅಲ್ಲಿಂದ ನಾನು ಹೆಂಗೆ ನಂದು ಕೆಲಸ ನಡೀತಾಯಿತ್ತು. ಎದೆ ಉರಿ ಸ್ಟಾರ್ಟ್ ಆಯಿತು. ಆಮೇಲೆ ಸಡನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ವಿ. ಆಮೇಲೆ ಸಿಂಟಮ್ ಇದಾಗೋದಿಲ್ಲ, ಫಸ್ಟ್ ಜಯದೇವ್ ಹಾಸ್ಪಿಟ್ಲಿಗೆ ಬೆಂಗಳೂರಿಗೆ ಹೋಗ್ರಿ ಅಂತ ಹೇಳಿದ್ರು. ಆಮೇಲೆ ನಾವು ಏನೋ ಸುಮ್ಮನೆ ತಮಾಷೆ ಏನೋ ಹೇಳ್ತಾರೆ ಬಿಡು ಡಾಕ್ಟ್ರ್ ಅಂತ ಅಲ್ಲಿಗೆ ಹೋದಾಗ ಸೀರಿಯಸ್ ಆಗಿ ಗೊತ್ತಾಗಿದೆ, ನನಗೆ ಹೋಲ್ ಬ್ಲಾಕ್ ಆಗೈತೆ ಅಂತೇಳಿದ್ರು. ಡಾಕ್ಟ್ರು ಬದುಕೋಕ್ಕೆ ಚಾನ್ಸ್ ಇಲ್ಲ ಅಂತೇಳಿದ್ರು. ಆಪ್ರೇಷನ್ ಮಾಡ್ತೀವಿ, ಆದರೆ ನೀನು ಗ್ಯಾರಂಟಿ ಹೇಳಲ್ಲ ಅಂತೇಳಿದ್ರು. ಏನೋ ದೇವ್ರ ಮೇಲೆ ಭಾರ ಹಾಕೊಂಡು ಆಪ್ರೇಷನ್ಗೆ ಥಿಯೇಟ್ರಿಗೆ ಹೋದ್ವಿ. ಆಮೇಲೆ ಆಪ್ರೇಷನ್ ಆಯಿತು. ಮತ್ತು ಹೆಂಡತಿ ಮಕ್ಕಳೆಲ್ಲ ನೆನೆಸ್ಕೊಂಬಿಟ್ಟು ನನ್ನ ಲೈಫೆಲ್ಲ ಮುಗಿದೋಗ್ಬಿಡ್ತಲ್ಲ ಅಂತೇಳಿ ಭಾಳ ಬೇಜಾರಾಯಿತು. ಆಮೇಲೆ ನಮ್ಮ ಫ್ರೆಂಡು ರಾತ್ರಿ ಮಲ್ಕೊಂಡಾಗ ನಮ್ಮ ಫ್ರೆಂಡ್ ಒಬ್ಬನು ಬಂದು ಎಲ್ಲ ಗೈಡ್ ಮಾಡೋದ, ಹೆದರ್ಕೋಬೇಡ ಹಂಗೆ ಹಿಂಗಂತ ಅಷ್ಟು ಧೈರ್ಯ ತುಂಬಿದ. ನಮಗೆ ತುಂಬ ಶಾಕ್ ಆಯಿತು. ಈ ಚೆನ್ನಾಗಿ ಇದ್ದು ಓಡಾಡ್ಕೊಂಡಿದ್ದರು ಈ ಥರ ತೊಂದರೆ ಸಡನ್ನಾಗಿ ಆಯಿತು ಅಂದರೆ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಆ ಶತ್ರುಗಳಿಗೂ ಬೇಡ ನೋಡ್ರಿ ಆ ಕಷ್ಟ.
ಇವಾಗ ಈ ಥರ ಆಪ್ರೇಷನ್ ಆದಮೇಲೆ ನಮ್ಮದೇ ಆದ ನಮಗೂ ಒಂಥರ ಇದು ಇರುತ್ತೆ ಅಂದರೆ ಏನಾರ ಆಗುತ್ತೆ ಏನು ಅನ್ನೋದೊಂದರದ ಭಯ ಇದ್ದೇ ಇರುತ್ತೆ. ಹೌದ್ರ ಮನೇಲಿದ್ರೆ ಜಲ್ದಿ ಕರ್ಕೊಂಡು ಹೋಗ್ಬೋದು, ದೂರ ಹೋದಲ್ಲಿ ಏನಾರ ಆದರೆ ಅದೊಂದರ್ಧ ತೊಂದರೆ ಏನ್ರಿ. ಏನು ಬೇಕಿದ್ರು ವರ್ಕು ಅದೆಲ್ಲ ಮೇಲೆ ಹತ್ತಿ ಬೀಳ್ದು ಎಲ್ಲ ಪೇಂಟಿಂಗ್ ಎಲ್ಲ ಮಾಡೋಕೆ ಆಗ್ತಾ ಇತ್ತು. ಇವಾಗ ಆಪ್ರೇಷನ್ ಆದಮೇಲಿಂದ ಅಷ್ಟು ಇದು ಆಗಲ್ಲ ವರ್ಕ್ ಮಾಡೋಕ್ಕೆ. ಸಣ್ಣಳಿದ್ದಾಗಿಂದನೂ ಅವಳು ಬಳೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ವಿ. ಯಾಕಂದರೆ ಅವಳು ಬದುಕೋ ಕಂಡೀಷನೇ ಇರಲಿಲ್ಲ ಹುಟ್ಟಿದಾಗಿಂದ. ಹುಟ್ಟಿದಾಗಿಂದನೂ ನಾವು ಒಂದು 9ನೇ ಕ್ಲಾಸ್ ಓದೋ ತನಕನೂ ಅವಳಿಗೆ ವಾರದಲ್ಲಿ 2-3 ದಿವಸ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕಾಗಿತ್ತು. ಅವಳಿಗೆ ಆಸ್ಪತ್ರೆ ಟ್ರೀಟ್ಮೆಂಟೇ ನಮಗೆ ಸಿಕ್ಕಾಪಟ್ಟೆ ಖರ್ಚು. ಯಾಕಂದರೆ ನಮ್ಮ ದುಡಿಮೆ ನೋಡಿದ್ರೆ ಅಷ್ಟಕ್ಕಷ್ಟೇ. ಜೀವನ ಮಾಡೋದೇ ಕಷ್ಟ ಅಂಥದ್ರಲ್ಲಿ ನನ್ನ ಮಕ್ಕಳದು ಎಜುಕೇಷನ್ನು ಮತ್ತು ಇವಳದು ಹಾಸ್ಪಿಟ್ಲಿಗೆ ಖರ್ಚು ಭಾಳ ಇದಾಗೋಯ್ತು. ಈಗ ನನಗೆ ಓಪನ್ ಹಾರ್ಟ್ ಸರ್ಜರಿ ಆಪ್ರೇಷನ್ ಆಗೋಯ್ತು. ಈಗ ನನ್ನ ಮೆಡಿಸಿನ್ ಟ್ರೀಟ್ಮೆಂಟ್ಗೂ ಭಾಳ ಕಷ್ಟ. ನನಗೆ ಬೇರೆ ಕೆಲಸ ಏನು ಗೊತ್ತಿಲ್ಲ. ಈ ಕಲೆನೇ ನನ್ನ ಜೀವನ. ಈ ಕಲೆನ ನನ್ನಲ್ಲಿರೋದಂಥ ಕಲೆನ ಯಾರನ್ನು ನೋಡಿ ಪ್ರೋತ್ಸಾಹ ಕೊಟ್ಟು ನನಗೆ ಸಾಂತ್ವನ ನೀಡಿ ನನಗೆ ಸಹಾಯ ಮಾಡಿದ್ರೆ ನನ್ನ ಜೀವನ ಪರ್ಯಂತ ನಾನು ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಯಾಕಂದ ಅಳ್ತೀಯ? ನೀನು ಅಳೋದು ತಾಯಿಗೂ ತಂದೆಗೆ ಎಷ್ಟು ನೋವಾಗುತ್ತೆ. ನೀನು ಅಳಬಾರ್ದು ಅಂತ ತಾನೆ ಅವರಿಬ್ಬರು ಗಟ್ಟಿಯಾಗಿರೋದು. ಏನಾಗುತ್ತೋ ಮುಂದೆ ಅಂತನ ಯಾವುದು ಕೆಟ್ಟದಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಇಷ್ಟೊಂದು ಜನ ಆಶೀರ್ವಾದ ನಿನಗಿದೆ ಅಲ್ವಾ? ಓ ತಾಯಿ ತಂದೆ ಪಕ್ಕ ಕೂರು. ಪೇಂಟಿಂಗ್ ಮಾಡೋದಲ್ಲೇ ದುಃಖ ಮರೆತು ಬಿಡಬೇಕು ಅನ್ನೋ ಆರ್ಟಿಸ್ಟು. ಸಚ್ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಈಸ್ ಅ ಕಲಾವಿದ. ಏನು ಹೇಳ್ತೀರಾ ಸರ್? ನನಗೆ ನಿಜವಾಗ್ಲೂ ಏನಿದು ಅಂತಾನೆ, ಯಾಕೆಂದ್ರೆ ಅವರಲ್ಲಿರುವಂತಹ ಕಲೆಗೂ ಅವರ ಒಂದು ಪ್ರಸ್ತುತ ಇರುವಂತಹ ಸ್ಥಿತಿಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಬರೀ ಆ ಕಲೆ ಮಾತ್ರ ನೋಡಿದಾಗ ಯಾವುದೋ ಒಂದು ಆಸ್ಟ್ರಿಯಾದಲ್ಲೋ ಎಲ್ಲೋ ಯುರೋಪ್ ಅಲ್ಲೋ ಒಂದು ದೊಡ್ಡ ಗ್ಯಾಲರಿಯಲ್ಲಿ ಇಂಥ ಒಂದು ಪ್ರದರ್ಶನ ಏನಾರು ಆಯ್ತು ಅಂದ್ರೆ ಐ ಆಮ್ ಶೋರ್ ಲಕ್ಷಾನುಗಟ್ಲೆ ಅವ್ರಿಗೆ ಈ ಒಂದು ಕಲೆಗೆ ಸುಮ್ಮನೆ ಹಂಗೆ ಜಸ್ಟ್ ಥ್ರೋ ಮನಿ ಲೆಫ್ಟ್ ಅಂಡ್ ರೈಟ್ ಅಂಡ್ ಬೈ ಹಿಸ್ ಆರ್ಟ್. ಯಾವುದೋ ಜನ್ಮದ ಯಾವುದೋ ಒಂದು ಪ್ಯಾಟರ್ನ್ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಈಗ ಪೇಂಟಿಂಗ್, ಒಂದು ಪೇಂಟಿಂಗ್ ಅಂದ್ರೆ ಏನ್ ಲೆಕ್ಕಕ್ಕೆ ಮಾರ್ತೀರಾ ನೀವು? ಮೇಡಮ್, ಇಲ್ಲಿ ಚಿತ್ರಸಂತೆಗೆಲ್ಲ ಮುಂಚೆಲ್ಲ ತಾಂಬರ್ತಿದೆ. ನನಗೆ ಬೆಂಗಳೂರಲ್ಲಿ ದೊಡ್ಡದೊಂದು ಎಕ್ಸಿಬಿಷನ್ ಮಾಡ್ಬೇಕಂತ ಒಂದು ಆಸೆ ಇದೆ. ಅದನ್ನ ಮಾಡೇ ಮಾಡ್ತೀನಿ. ಕಷ್ಟಪಟ್ಟು ನಾನು ಅಂದ್ಕೊಂಡಿದ್ದ ಛಲ ಮಾತ್ರ ಯಾವತ್ತೂ ಬಿಡೋದಿಲ್ಲ. ಆಪ್ರೇಷನ್ ಆಗಲಿ ಏನಾಗಲಿ, ಈಗಲೂ ಕೈ ನನಗೆ ಬರೆಯೋಕ್ಕೆ ಬರೋಲ್ಲ. ಪೇಂಟಿಂಗು ಸ್ವಲ್ಪ ಬೋನ್ಸ್ ಎಲ್ಲ ಭಾಳ ನೋವು ಬರುತ್ತೆ, ಸ್ಟ್ರೈನ್ ಆಗುತ್ತೆ. ಆದರೂ ಬಿಡೋಲ್ಲ ನಾನು. ಏನೇನಾಗಲಿ ಇನ್ನೊಂದು ವರ್ಷದೊಳಗೆ ನಾನು ಬೆಂಗಳೂರಲ್ಲಿ ದೊಡ್ಡದಾಗಿ ಎಕ್ಸಿಬಿಷನ್ ನೋಡ್ಬೇಕು. ಕರ್ನಾಟಕಕ್ಕೆ ಒಂದು ಹೆಸರು, ನಮ್ಮ ಚಿತ್ರದುರ್ಗಕ್ಕೆ ಒಂದು ಒಳ್ಳೆಯ ಹೆಸರು ತರ್ಬೇಕಂತ ನನಗೆ ಭಾಳ ಆಸೆ ಇದೆ. ಯಾಕಂದರೆ ನಾವು ಬರೆದು ನಾವು ಸುಮ್ಮನೆ ಹೋದ್ರೆ ಉಪಯೋಗ ಇಲ್ಲ. ಜಗತ್ತಿಗೆ ಏನಂತ ನಾವು ತೋರಿಸ್ಲೇಬೇಕು ಮೇಡಮ್. ಅದು ಸಾಧನೆ ಮಾಡಿ ತೋರಿಸ್ಲೇಬೇಕು ಅಂತ. ಎಷ್ಟೊಂದು ಪೇಂಟಿಂಗ್ಸ್ ಇದೆ ನಿಮ್ಮ ಹತ್ರ? ಮೇಡಮ್ ಈಗ ಸ್ವಲ್ಪ ಕಮ್ಮಿ ಇದೆ, ಒಂದು 20 ಏನೋ ಇದೆ. 20 ಇದೆ ಮೇಡಮ್. 20 ಮಾರ್ಬಿಟ್ರೆ? 20 ಮಾರಲ್ಲ ಮೇಡಮ್. ಅದು ನಾನು ಸ್ವಲ್ಪ ಎಕ್ಸಿಬಿಷನ್ಗಂತ, ಯಾಕಂದರೆ ಪೇಂಟಿಂಗ್ ಮಾಡ್ಬೇಕಂದ್ರೆ ಒಂದು ಭಾಳ ಕಷ್ಟ. ಈಗ ಒಂದು ಪೇಂಟಿಂಗ್ ಮಾಡ್ಬೇಕಂದ್ರೆ ಸುಮಾರು ಒಂದು 15-20 ಸಾವಿರ ಬೇಕು. ಈಗ ಆಪ್ರೇಷನ್ ಆದಮೇಲೆ ಒಂದು 3 ಪೇಂಟಿಂಗ್ ಏನೋ ಮಾಡಿದ್ದೀನಿ ಅಷ್ಟೇ. ಈಗ ಮಾಡೋಕ್ಕಾಗಲ್ಲ, ಡೈಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಕೈ ನೋವು ಬರುತ್ತೆ. ಸುಧಾರಿಸ್ಕೊಂಡು ಈಗ ನಾನು ಚೇತರಿಸ್ಕೊಂತ ಇದ್ದೀನಿ. ಬಟ್ ಸ್ಟಿಲ್ ಅವರಲ್ಲಿರೋ ಆ ಛಲ ನನಗೆ ತುಂಬಾ ಇಷ್ಟ ಆಗಿದೆ. ನಾನು ಮಾಡೇ ಮಾಡ್ತೀನಿ, ನಾನು ಇನ್ನೂ ಎಕ್ಸಿಬಿಷನ್ ಇಡ್ತೀನಿ ಅಂತ. ರಾಜೇಶ್ ಅವರೇ, ಹೆಂಗ್ ಸಹಾಯ ಮಾಡ್ಬೋದು? ಏನ್ ಮಾಡೋಣ ಹೇಳಿ. ನನಗೆ ನಿಜವಾಗ್ಲೂ ಒಂದು ಐಡಿಯಾ ಬಂತು. ನಾನು ಪರ್ಸನಲಿ ಇರೋದು ಸಂಗೀತದಲ್ಲೇ. ಸಾಕಷ್ಟು ಜನ ಸಂಗೀತದ ಅಭಿಮಾನಿಗಳಿದ್ದಾರೆ. ಸೊ ಯಾವುದಾದ್ರೂ ಒಂದು
ಆ ಥರದ ಅಂದರೆ ಸ್ಪಂದನೆ ನೀಡುವಂಥ ಯಾವುದಾದ್ರೂ ಒಂದು ಕಾಲೇಜು ಆ ಥರ ಒಂದು ಟಾರ್ಗೆಟ್ ಮಾಡಿಕೊಂಡು ಐ ವಾಂಟ್ ಗೋ ದೇರ್ ವಿತ್ ಹಿಮ್. ಓಕೆ. ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇವರು ಒಂದು ಚಿತ್ರ ಬಿಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನನಗೆ ಅನಿಸ್ತಿರೋದು ಹಿ ಶುಡ್ ಪೇಂಟ್ ದೇರ್. ಹಿ ಶುಡ್ ಪೇಂಟ್. ಓಕೆ. ಆ್ಯಂಡ್ ಅವ್ರು ಪೇಂಟ್ ಮಾಡಬೇಕಾದ್ರೆ ನಾನು ಹಾಡ್ತೀನಿ. ನಮ್ಮ ಕನ್ನಡದ ಅಭಿಮಾನಿಗಳ ಮುಂದೆ ಇವರ ಒಂದು ಕಲೆಯ ಪ್ರದರ್ಶನ ಏನಿದೆ ಅದು ಆಗಲಿ, ಜೊತೆಗೆ ನಾನು ಹಾಡ್ತೀನಿ. ಹಾಡಿ ಜನಗಳು ಅದಕ್ಕೆ ಸ್ಪಂದಿಸಿ ಲೆಟ್ ದೆಮ್ ಸಿ ಹಿಸ್ ಆರ್ಟ್. ಗ್ರೇಟ್, ರಿಯಲಿ ಗ್ರೇಟ್ ಥಾಟ್. ಒಳ್ಳೆ ಉಚಿತವಾದ ಐಡಿಯಾ ಇದು. ನೀವು ಅವ್ರು ಒಪ್ಕೋಬೇಕು ಅದಕ್ಕೆ. ಆಯ್ತು ಮೇಡಮ್. ಹೋಗ್ತೀರಾ? ಓಕೆ ಮೇಡಮ್. ಯಾಕೆಂದ್ರೆ ಒಂದು ಪೇಂಟಿಂಗ್ ಮಾಡ್ಬೇಕಾದ್ರೆ ಒಂದು 10 ದಿವಸನಾದ್ರೂ ಬೇಕು ಅಂತೀರಾ? ಬೇಕು ಮೇಡಮ್. ಹಾಡು 6 ಮಿನಿಟ್ಸ್ ಹಾಡ್ಬಿಟ್ರೆ 6 ಮಿನಿಟ್ಸ್ ಅಲ್ಲಿ ನೀವು ಪೇಂಟಿಂಗ್ ಮಾಡಕ್ಕಾಗತ್ತಾ? ಟ್ರೈ ಮಾಡ್ತೀನಿ. That's the spirit. Lovely. That's the spirit. Lovely, lovely, lovely. ಕರ್ಕೊಂಡೋಗಿ ಆಲ್ ದ ಬೆಸ್ಟ್. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ, ಆಸೆಯು ನಿಮ್ಮದೆಲ್ಲ. ನಾಗರಾಜ್ ಅವ್ರು ಪೇಂಟಿಂಗ್ ಮಾಡ್ತಾ ಇರ್ತಾರೆ, ರಾಜೇಶ್ ಅವ್ರು ಹಾಡ್ತಾ ಇರ್ತಾರೆ. ಓ, ಸ್ವರ್ಗಾನೇ ನೋಡ್ಬೋದು ಅಂತ ಒಂದು ನಾವು ಇಲ್ಲಿ ಕೂತಿದೀವಲ್ಲ, ನೋಡೋರು ಅದೃಷ್ಟವಂತರು. ಬ್ರೇಕ್ ಆದ್ಮೇಲೆ ಸ್ಟೇ ಟ್ಯೂನ್. ಬಾಳೆಂದರೆ ಬಾಳೆಕಾಯಿ ಅಂದ್ರೆ ತರ ಇದೆ ಅದು. ಫೀಲ್ ಬೇಕ್ರಿ, ಫೀಲ್ ಒಳಗೆ. ಬಾಳೆಂದರೆ ಭಾರತ ಭೂಷಿರ ಮಂದಿರ ಅದೆಲ್ಲ ಏನಿಲ್ಲ ತಾನೆ. ರಂಬೆ ಈ ವೈಯಾರದ ಗೊಂಬೆ ಆ ಥರ ಸದಾ